ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುर. मोबाइल नंबर 7030170909। स्वागत है आपका बी न्यूज नेशन में। मैं हूं आबिद हुसैन शेख। ऑपरेशन कमल पर कांग्रेस गरम। बीजेपी राज्य अध्यक्ष बीएस येडियुरप्पा के संविधान विरोधी कामों और ऑपरेशन कमल का कड़ा विरोध करते हुए बीजेपी के खिलाफ मोर्चा खोला। बीजापुर जिला कांग्रेस समिति के पदाधिकारी और कार्यकर्ताओं ने आज बीजापुर के गांधी चौक में कांग्रेस विधायकों की खरीदारी बंद करे, सरकार गिराने बीजेपी का सपना कभी पूरा नहीं होगा। येडियुरप्पा के फोन रिकॉर्ड की सीडी से पता चलता है कि अमित शाह और नरेंद्र मोदी क्या खेल खेल रहे हैं। ऑपरेशन कमल न्यायाधीश और स्पीकर को खरीदने की बात पर गर्म नजर आए कांग्रेस मुखंड हमीद मुशरिफ। इस विरोध प्रदर्शन में कर्पूर मठ, रविगौड़ा पाटिल, विठल कटकदोंड, जमीर बख्शी, अजीत परदेसी के अलावा सैकड़ों कार्यकर्ता और पदाधिकारी उपस्थित रहे। ಬಿಜೆಪಿ ಪಕ್ಷಕ್ಕೆ ವಿಚಾರ ಮಾಡು ಯಡಿಯೂರಪ್ಪನಿಗೆ ಎಲ್ಲ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರತಿಭಟನಾ ಹೋರಾಟದಲ್ಲಿ ಉಪಸ್ಥಿತರಿರತಕ್ಕಂಥ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಾಟೀಲ್ ಇಲ್ಲಿ ಉಪಸ್ಥಿತರಿರತಕ್ಕಂಥ 2018ರ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಅವರೇ ಅವರಿವರೆಲ್ಲದೆ ಇಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಮಸ್ತ ಹಿರಿಯರೇ, ಹೋರಾಟಗಾರರೇ, ಆತ್ಮೀಯ ಸ್ನೇಹಿತರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಇವತ್ತು ಹಗಲು ದರೋಡೆ ಮಾಡುವಂಥ ಕಾರ್ಯ ಭಾರತೀಯ ಜನತಾ ಪಾರ್ಟಿ ಮಾಡಲಿಕ್ಕೆತ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಾವು ಕಾಂಗ್ರೆಸ್ ಪಕ್ಷದ ಇವತ್ತಿನ ದಿವಸ ಆರಿಸಿ ಬಂತ ಶಾಸಕರಿಗೆ ಅಮಿಷವನ್ನು ಹೊಂಟಿ ಇವತ್ತು ಸಂವಿಧಾನ ಪ್ರಕಾರ 2018ರಲ್ಲಿ ಚುನಾಯಿತರಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ಇವತ್ತಿನ ದಿವಸ ಸ್ಥಾಪನೆ ಮಾಡಿತ್ತು ಬಿಜೆಪಿ ಹಾಗೂ JDS. ಆದರೆ ಇವತ್ತಿನ ಕನಿಷ್ಠ ಎಂದು ಸ್ಥಾಪನೆ ಆಗ್ಯದ ಅವತ್ತು ತಿಳ್ಕೊಂಡು ಇವತ್ತಿನ ದಿವಸ ಬಿಜೆಪಿ ಇವತ್ತು ಈ ಒಂದು ಶಾಸಕರಿಗೆ ಅಮಿಷವನ್ನು ಒಡ್ಡಿ ಇವತ್ತು ನಮ್ಮ ಕರ್ನಾಟಕದ MLAಗಳು ಯಡಿಯೂರಪ್ಪ ಅವರು ಖರೀದಿ ಮಾಡ್ಲಾಕ ಹೊಂಟಾರೆ. 50 ಕೋಟಿ ಕೊಡ್ತೀನಿ, 1 ಕೋಟಿ ಕೊಡ್ತೀನಿ, 100 ಕೋಟಿ ಕೊಡ್ತೀನಿ, 200 ಕೋಟಿ ಕೊಡ್ತೀನಿ ಅಂತ ನಮ್ಮ MLAಗಳು ಕರೆದು ನೀವು ಏನಂತೀರಿ, ನಮ್ಗೆ ಏನಾದರೂ ನಾವು ನಿಮ್ಗೆ ಬಿಡೋಂಗಿಲ್ಲ, ನೀವು ನಮ್ಮಲ್ಲಿ ಬರಬೇಕೆ, ನಾವು ಎಲ್ಲರಿಗೂ ನಾವು ಮ್ಯಾಜಿಸ್ಟ್ರೇಟ್ಗಳಿಗೂ ಮ್ಯಾನೇಜ್ ಮಾಡೀವಿ, ಸ್ಪೀಕರ್ ಅವ್ರಿಗೆ ಮ್ಯಾನೇಜ್ ಮಾಡೀವಿ, ಎಲ್ಲರಿಗೂ ನಾವು ಮ್ಯಾನೇಜ್ ಮಾಡೀವಿ ಅಂತೀವಿ. ಚೌಕಿದಾರ್ ಹೇಳ್ತಾರೆ ದೇಶ ಬಚಾವ್ ಅಂತ ಹೇಳ್ತಾರೆ, ದೇಶಕ್ಕೆ ಮಾರ್ಲಾಕ ಹೊಂಟಾರ ಮೋದಿಯವರು. ಮೋದಿಯವರೇ ರಾಜೀನಾಮೆ ಕೊಡಬೇಕು, ಆಮೇಲೆ ಯಡಿಯೂರಪ್ಪ ರಾಜೀನಾಮೆ ಪೂರ ಅವರು ತನಿಖೆ ಆಗುತ್ತಾನ ರಾಜೀನಾಮೆ. ಬಿಜೆಪಿಯವರು ಪದೇ ಪದೇ ನಿಮ್ಮ ಸರ್ಕಾರವನ್ನು ಬೀಳಿಸೋಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ಆಡಿಯೋ ಬಿಡುಗಡೆಯಾಗಿ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿದ್ದಾರೆ. ಈಗ ಯಡಿಯೂರಪ್ಪರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತೇಳಿ ನಮ್ಮೊಂದು ಧಿಕ್ಕಾರ ಐತಿ ಕಾಂಗ್ರೆಸ್ ಪಾರ್ಟಿಯಿಂದ.
ಯಾಕಂದ್ರೆ ಪದೇ ಪದೇ ಏನು ಸಮ್ಮಿಶ್ರ ಸರ್ಕಾರ ಇವತ್ತು ಅಧಿಕಾರ ಹಿಡಿದ ಮೇಲಿಂದಲೇ ಇವರು BJP ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಸರ್ಕಾರ ಆಡಳಿತ ನಡೆಸಲಿಕ್ಕೆ ನಾವು ಕೊಡೋದಿಲ್ಲ, ನೀವು ರೈತ ವಿರೋಧಿ ಇದ್ದೀರಿ, ಬಡ ವಿರೋಧಿ ಇದ್ದೀರಿ ಅಂತ ಹೇಳಿ ತಾವು ಹೇಳ್ತಾ ಇದ್ದಾರೆ. ದೇವಿ ಗೋಕಾಕ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಮೇಳಾಧ್ಯಕ್ಷ. डेमोक्रेसी चल रही है, उसको कोलैप्स करने के लिए जो कर्नाटक में हमने सबसे बद से बदतरीन जो सीएम देखा था, अपने अधिकार में जेल को गया हुआ सीएम, और जो है स्पीकर को, जुडिशरी को, जजेस को हम बुक करे हैं, ये कहकर देश की संविधान को जो है अतंत्र करने में येडियुरप्पा जी लगे हुए हैं। येडियुरप्पा MLA को खरीदी करके कर्नाटक की हुकूमत को बर्खास्त करने की कोशिश कर रहे हैं। फिर से एक बार वो कर्नाटक के मुख्यमंत्री होने का ख्वाब सुनहरा देख रहे हैं। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ಯಡಿಯೂರಪ್ಪನವರು ಒಂದು ಅಧಿಕಾರದ ಆಶೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ಜನ ಕೊಟ್ಟಂಥ ನಿರ್ಣಯವನ್ನು ಒಪ್ಪಿಕೊಂಡು ನಾವು ಸಮ್ಮಿಶ್ರ ಸರ್ಕಾರ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೊಂಟ್ತಾ ಇದ್ದೇವೆ. ಆದರೂ ಕೂಡ ಇವತ್ತು ಒಂದು ಅಧಿಕಾರದ ಆಶಕ್ಕಾಗಿ ಶಾಸಕರನ್ನು ಖರೀದಿ ಮಾಡಿ ಒಂದು ಹಿಂದಿನ ಭಾಗದಿಂದ ಅಧಿಕಾರ ಹಿಡಿಯುವಂಥ ಒಂದು ಹೊಂಚು ಹಾಕಿದಂಥ ಯಡಿಯೂರಪ್ಪನವರು ಇವತ್ತು ನಮ್ಮ ವಿರೋಧ ಪಕ್ಷದಲ್ಲಿ ಕೂತು ಅಧಿಕಾರ ನಡೆಸಲಿಕ್ಕೆ ಯಾವ ನೈತಿಕ ಹಕ್ಕನ್ನು ಅವರು ಹೊಂದಿಲ್ಲ. ಯಾಕಂದರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವರು ಬಿಡುಗಡೆ ಮಾಡಿದಂಥ ಒಂದು ಸಿಡಿಯಲ್ಲಿ ತಾವೆಲ್ಲ ಇಡೀ ಕರ್ನಾಟಕ ರಾಜ್ಯವನ್ನೇ ವೀಕ್ಷಣೆ ಮಾಡಿದ್ದಾರೆ ಒಂದು ಮಾಧ್ಯಮದ ಮುಖಾಂತರ. ಯಾಕಂದ್ರೆ ದೇವದುರ್ಗದಲ್ಲಿ ಬಂದು ಶಾಸಕರಿಗೆ ಒಂದು ಖರೀದಿ ಹೊಂಚ ಹಾಕಿ IBಯಲ್ಲಿ ಮಾಡಿದಂಥ ಒಂದು ಏನವರು ಮಾಡಿದಂಥ ಕೃತ್ಯ ಇವತ್ತು ಇಡೀ ರಾಜ್ಯದ ಜನ ಒಂದು TV ಮಾಧ್ಯಮದಲ್ಲಿ ಒಂದು ನೋಡಿದೆ. ಆದರೂ ಕೂಡ ಇವತ್ತು ಒಂದು ಈ ರಾಜ್ಯದಲ್ಲಿ ಅವರು ಬರಿಗಾಲ ಅನೇಕ ಒಂದು ಕರ್ನಾಟಕ ರಾಜ್ಯ ಇಡೀ ಬರಗಾಲದಲ್ಲಿ ತುತ್ತಾಗಿ ಮಳೆ ಇಲ್ಲದೆ ರೈತರು ಜನರು ಕಂಗಾಲಾಗಿದ್ದರೆ ಇಂಥ ಟೈಮಲ್ಲಿ ಅವರು ಈ ಕೃತ್ಯವನ್ನು ಮಾಡುವುದು ಸರಿಯಲ್ಲ. ನಾನು ಜಿಲ್ಲಾ ಕಾಂಗ್ರೆಸ್ ಕಮಿಟಿ अध्यक्ष रविगौड़ा पाटिल बीजापुर। आज हमें बीजापुर में हमारे MLA को खरीदने की कोशिश कर रहे हैं येडियुरप्पा, और हमें हमारे MLA को ले जाना, 10-10 दिन रख लेना, ये हमारे गवर्नमेंट को पढ़ाने की कोशिश कर रहे हैं। येडियुरप्पा का कौन सा भी ख्वाब पूरा नहीं होता। उन्होंने येडियुरप्पा क्या CM होते नहीं, हमारे MLA हमारे पास रहते हैं, उनको एक 100 करोड़ देता हूँ, 50 करोड़ देता हूँ, मोदी साहब, अमित शाह साहब उनको पैसे दे को हमारे MLA को जा को उनकी सीढ़ी बना को उन्होंने सीढ़ी कर ले को हमारे MLA बुलाने का सीढ़ी आज पूरा कर्नाटक इंडिया देखिए। ऐसे कामा छोड़ना उन्होंने येडियुरप्पा, उन्होंने क्या CM होते नहीं, हमारे MLA जाते नहीं, हमारी सरकार 5 बरस पूरा रहती, 5 बरस तक हमारी सरकार को क्या भी नहीं होता, ऐसा रहती। इन्होंने क्या भी करने गए तो नहीं होता। हमारे MLA खरीदना और सीधा जा को स्पीकर को हमें बुक कर रहे हैं, हमें कोर्ट को सुप्रीम कोर्ट जज हमें बुक कर रहे हैं। ये सब बंद करना है, अच्छा न हुए। और तुम्हें ऐसा करने लगे तो हमें पूरा घेरावा को पूरे कहाँ BJP के MLA उनको हमें घेरावा को ठहरा कर को उनको राजीनामा देकर हमें बढ़ते हैं। सब अस्सलाम वालेकुम। ಇವತ್ತಿನ ದಿನ ನಿನ್ನೆಯ ನಮ್ಮ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯವರು ಏನು ಆವಯವವನ್ನು ಮಂಡಿಸುವಾಗ BJPಯವರು ಸಂವಿಧಾನವನ್ನು ವಿರೋಧಿಸಿ ಬಹಿಷ್ಕಾರ ಮಾಡಿ ಅಲ್ಲಿಂದ ತೆರಳಿದ್ರು. ಈ ರೀತಿ ಎಂದೂ ಆಗಿರಲಿಲ್ಲ. ಯಡಿಯೂರಪ್ಪ ಇರೋದೇ ಭ್ರಷ್ಟರಿಗೋಸ್ಕರ. ಅವರೇ ಜೈಲಿಗೆ ಹೋಗಿ ಬಂದಿದ್ದಾರೆ, ಅವರ ಶಾಸಕರೇ ಇಲ್ಲತಲ್ಲದ ಕೃತ್ಯಗಳನ್ನು ಮಾಡಿದ್ದಾರೆ. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಏನ್ರಿ ನಮಗೆ ಇಷ್ಟು ದಿನ ಆಯಿತು, ಯಾವತ್ತಾದರೂ ನೀವು ನಮ್ಮ ಶಾಸಕರನ್ನು ಯಾವ ಶಾಸಕರನ್ನು ನೀವು ಕಾಂಟ್ಯಾಕ್ಟ್ ಮಾಡದೆ ನಮ್ಮನ್ನು ದುಡ್ಡು ಕೊಡ್ತೀವಂತ ಆಮಿಷ ಒಡ್ಡಿಲ್ಲ ಹೇಳ್ರಿ. ನಿನ್ನೆ ಏನು ಒಬ್ಬ ಯುವಕನಿಗೆ MLA ಅವರ ಪುತ್ರನಿಗೆ ಕರೆದುಬಿಟ್ಟು ನೋಡಪ್ಪ ಎಲ್ಲ ಜಡ್ಜ್ಗಳು ನಮ್ಮ ಕೈಯಲ್ಲಿದ್ದಾರಂತ ಹೇಳ್ತಾರೆ. ಭಾರತ ದೇಶದ ಏನು ಶಿವನಗೌಡರು ಅವರು ಒಂದು MLA, ಭಾರತ ದೇಶದ ಎಲ್ಲ ಜಡ್ಜ್ಗಳು ನಮ್ಮ ಕೈಯಲ್ಲಿದ್ದಾರೆ, ನೀನೇನು ಹೆದರಬೇಡ ಅಂತ ಅವರು ಅಂದರೆ, ಯಡಿಯೂರಪ್ಪನವ್ರು ಏನಂತಾರೆ, ನೀನು ನನ್ನ ಮಗನ ಥರ ರಾಘವೇಂದ್ರ ವಿಜಯೇಂದ್ರ ಥರ ನಿನ್ನನ್ನು ನಾವು ನೋಡ್ಕೋತೀವಿ
ಅಂತ ಹೇಳಿ 30 ಕೋಟಿ 40 ಕೋಟಿ ಆಮಿಷ ಒಡ್ತಾರೆ. ಇವರಿಗಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಷ್ಟೊಂದು ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ. ನಾನು ಕಾಂತಾ ನಾಯಕ್, KPCC ಕಾರ್ಯದರ್ಶಿ, AICC ಮೆಂಬರ್, ಪಬ್ಲಿಸಿಟಿ ಕಮಿಟಿ ಮೆಂಬರ್ KPCC. ಧನ್ಯವಾದ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।